ಇನ್ನೊಂದು 26 ನಿಮಿಷದಲ್ಲಿ ಈ ಪೀಡೆಯಿಂದ ಮುಕ್ತನ. ಏನಪ್ಪ? ಏನೂ ಇಲ್ಲ ಅಂಕಲ್, ಹೆಂಗಿದ್ರು ಬಿಟ್ಟು ಬಂದಿದ್ದೀರಾ, ಹೋಗಿ ಸ್ವಲ್ಪ ಬಿಟ್ಕೊಳ್ಳಿ, ಎಂಜಾಯ್ ಮಾಡಿ. ಹೋಗಿ ಹೋಗಿ. ಓಕೆ ಓಕೆ, ಬರ್ಲಾ? ಅದಿ ಯಾಕೆ ಹೀಗೆ ಮಾಡ್ತಿದ್ಯಾ ಅದಿ? ಇದರಿಂದ ಯಾರಿಗೂ ಒಳ್ಳೇದಾಗಲ್ಲ. ನನಗೆ ಒಳ್ಳೇದು ಕಣೆ. ಅದಿ ಪ್ಲೀಸ್ ಅದಿ, ನಾನು ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಾನು ಮನೆ ಬಿಟ್ಟು ಹೋಗ್ಬೇಕಾ? ನಾನು ಹೋಗ್ತೀನಿ. ಪ್ಲೀಸ್ ಎಲ್ರೂ ಮುಂದೆ ಈ ಥರ ಮಾಡಬೇಡ ಅದಿ, ನನ್ನ ಮಾತು ಕೇಳು. ಹಾಯ್ ಅಂಕಲ್, ಕರೆದ್ರಾ? ಬಂದೆ. ಅದಿ ಏನೇ ಜಿರಾಫೆ ಥರ ಕತ್ತಿ ಎತ್ತಿ ಎತ್ತಿ ಏನು ನೋಡ್ತಿದ್ಯಾ? ನಮ್ಮ ಲಕ್ಷ್ಮಿ ನೋಡ್ರಿ, ಅಷ್ಟೊತ್ತಿಂದ ಆದಿ ಹಿಂದೆನೇ ಹೋಗ್ತಿದ್ದಾಳೆ. ಒಂದು ನಿಮಿಷನೂ ಬಿಟ್ಟಿರ್ತಿಲ್ವಲ್ಲ, ಏನು ವಿಚಿತ್ರ ಅನಿಸ್ತಪ್ಪ. ಹೆಂಡ್ತಿ ಅಂದರೆ ಹಾಗೆ ಇರಬೇಕು ಕಣೆ. ಭೂಮಿ ಸುತ್ತ ಸುತ್ತ ಚಂದ್ರ ಇದ್ದಂಗೆ ಇರಬೇಕು. ನೀನಂಗೆ ಶನಿ ಥರ ಆಡಬಾರ್ದು. ಹೆಂಗಿದ್ದಾರೆ ಮೈಗೆ? ಆಗಲೇ ಹೊಟ್ಟೆಗೆ ಎಣ್ಣೆ ಇಳಿದಿದೆ ಅಂತ ಗೊತ್ತು. ಸುಮ್ಮನೆ ಇರಲಿಲ್ಲ ಅಂದ್ರೆ ಚಳಿ ಬಿಡಿಸ್ಬಿಡ್ತೀನಿ ಅಷ್ಟೇ. ಲಕ್ಷ್ಮಿ, ತಾತ, ಆದಿ ನೀವು ಹೇಳೋ ಮಾತನ್ನ ಕೇಳೋ ಥರ ಇಲ್ಲ ತಾತ. ಅವನಾಡಿರೋ ಯಾವ ಮಾತು ಅವಂದಲ್ಲ ಲಕ್ಷ್ಮಿ. ಈಗ ಪ್ರಪೋಸ್ ಮಾಡೋದಿಕ್ಕೆ ಬರ್ತಿರೋ ಜೋಡಿ ಸಂಜೀವ್ ಅಂಡ್ ಅಮೃತ ಜೋಡಿ. ತಾತ, ನೆಕ್ಸ್ಟ್ ನಮ್ಮನ್ನೇ ಕರೀತಾರೆ. ರೀಸೆಂಟ್ಲಿ ಮ್ಯಾರಿಡ್ ಕಪಲ್ ನನ್ನ ಅಕ್ಕ ಅಮೃತ ಹಾಗೂ ಸಂಜೀವ್ ಅವರು ಸ್ಟೇಜ್ ಮೇಲೆ ಬರಬೇಕು. ಅಲ್ಲ, ನೀವಿಬ್ರು ಅಲ್ಲಿ ನಿಂತ್ಕೊಂಡು ಒಬ್ರು ಮುಖ ಒಬ್ರು ನೋಡ್ಕೊಂಡ್ರೆ ನಮಗ್ ಏನು ಅಂತ ಅರ್ಥ ಆಗುತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅಂತ ಇಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು ತಾನೆ. ಅಮ್ಮು, ಸಂಜೀವ್ ಬಾಬಾ, ಬನ್ನಿ ಬನ್ನಿ ಬನ್ನಿ, ಸ್ಟೇಜ್ ಮೇಲೆ ಬನ್ನಿ. ಅಮ್ಮ, ನಾವೆಲ್ಲ ಕಾಯ್ಕೊಂಡಿರೋ ಒಂದು ಇಂಪಾರ್ಟೆಂಟ್ ಸೀನ್ ಬಂತು ಕಣ. ಅವನಿಗೆ ಬೇರೆ ಸೂಟು ಬೂಟು ಎಲ್ಲ ಕೊಡಿಸಿ ಕರ್ಕೊಂಡು ಬಂದಿದ್ದಾಳೆ. ಈಗ ಏನಾದರೂ ಅವನು ಒಪ್ಕೊಂಡ್ರೆ ವಿಮಲಾ ಎದೆ ಹೊಡ್ಕೊಳ್ತಾಳೆ. ಅವನು ಒಪ್ಕೊಳ್ಳಿಲ್ಲ ಅಂದರೆ ನಿಮ್ಮ ತಾತ ಎದೆ ಹೊಡ್ಕೊಳ್ತಾರೆ. ಒಟ್ಟಿನಲ್ಲಿ ಸೀನ್ ಮಾತ್ರ ಜಬರ್ದಸ್ತಾಗಿರುತ್ತೆ, ನೋಡ್ತಾ ಇರು. ಅಮೃತ ಅವರೇ, ಮದುವೆ ಆದಾಗಲಿಂದ ನಾನು ಅವ್ರನ್ನ ಕರೆಯೋದು ಹಾಗೆ, ಅಮೃತ ಅವರೇ ಅಂತ. ಇಲ್ಲಿ ಬಂದಿರೋ ಎಲ್ಲರಿಗೂ ನಮ್ದು ಅರೇಂಜ್ ಮ್ಯಾರೇಜ್ ಅಂತ ಗೊತ್ತು. ಆದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಿರೋ ಒಂದು ಸತ್ಯ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜ್.